So eval x plus a, x plus 6, 8 minus x, y plus 7. These are not equations. These are all algebraic expressions or algebraic terms in the karitivi. So when you call it as a equation, the statement having equal sign idre matra, it is an equation. Otherwise, it is not an equation. So x square plus 3x plus 2. So it is equation. It is an No, sir. equation. No, sir. Why? This statement having Well sign. not having equal sign. ಹೌದಾ ಎಲ್ ಎಚ್ ಆರ್ ಎಚ್ ಎಸ್ ಟರ್ಮ್ಸ್ ಯಾವ್ದಿರುತ್ತೋ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇದನ್ನ ಎಲ್ ಎಚ್ ಎಸ್ ಟರ್ಮ್ ಅಂತ ಕರಿತೀವಿ, ಇದನ್ನ ಆರ್ ಎಚ್ ಎಸ್ ಟರ್ಮ್ ಅಂತ ಕರಿತೀವಿ. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟರ್ಮ್ ಎಲ್ಲಿರುತ್ತೋ ಅದನ್ನ ಮಾತ್ರ ನಾವು ಈಕ್ವೇಶನ್ ಅಂತ ಕರಿತೀವಿ. ದಿಸ್ ಇಸ್ ದಿಸ್ ಎಕ್ಸ್ಪ್ರೆಷನ್ ನಾಟ್ ಹ್ಯಾವಿಂಗ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟರ್ಮ್ ಇದೆಯಾ ಎಕ್ಸ್ಪ್ರೆಷನ್ ಅಲ್ಲಿ? No, sir. ಇದೆಯಾ? ಇದೆಯಾ? ಹಂಗಾದ್ರೆ ಇದು ಈಕ್ವೇಶನ್? No, sir. ಈಕ್ವೇಶನ್ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ ಈಕ್ವಲ್ ಸೈನ್ ಇಲ್ಲ. ಈಕ್ವಲ್ಸ್ ಸೈನ್ ಇದ್ರೆ ಮಾತ್ರ ಅದು ಈಕ್ವೇಶನ್ ಆಗುತ್ತೆ. ಅದರ್ವೈಸ್ ಇಟ್ ಇಸ್ ನಾಟ್ ಆನ್ ಈಕ್ವೇಶನ್. ಕ್ಲಿಯರ್? ಓಕೆ, ನೌ take down the definition of equation. Take down the definition of equation. Take down the definition of equation. Side heading. Now write equation. Equation. The statement having equals bracket ali you can write the symbol sign equals sign is called an equation. So which one is the example for the equation in the board, on the board? 4 plus x is equal to 5. 4 plus x is equal to 5 is an example for an equation. Now take 4 plus x is equal to 5 is an equation. Y plus 2 is equal to 0 is an equation. Z minus 3 is equal to minus 4. It is an equation. ಬಟ್ ನಾನು ಹೇಳ್ತಿದ್ದೀನಿ ಈಕ್ವೇಶನ್ ಅನ್ಬೇಕಾದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟರ್ಮ್ ಇರ್ಬೇಕು. ಅದರ್ವೈಸ್ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಈಕ್ವಲ್ ಸೈನ್ ಇರುತ್ತೋ ಅದನ್ನ ಮಾತ್ರ ನಾನು ಈಕ್ವೇಶನ್ ಅಂತ ಕರಿತೀನಿ. ಅದರ್ವೈಸ್ ಇಟ್ ಇಸ್ ನಾಟ್ ಆನ್ ಈಕ್ವೇಶನ್, ಇಟ್ ಇಸ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಓಕೆ, ನೌ ಟೇಕ್ ಡೌನ್ ದಿಸ್ ಎಕ್ಸಾಂಪಲ್ಸ್. 4 plus x is equal to 5, y plus 2 is equal to 0, z minus 3 is equal to minus 4. These are all the examples for the equations. So ನಿಮ್ಗೆ ಯಾರಿಗಾರ ಡೌಟ್ಸ್ ಬಂದ್ರೆ ಕೇಳಿ. ಏನ್ ಈಕ್ವೇಶನ್ ಅಂತಂದ್ರೆ ನಿಮ್ಗೆ ಏನಾರ ಡೌಟ್ ಇತ್ತು ಅಂದ್ರೆ ಓವರ್ ಆಲ್ ಆಗಿ ಕೇಳಿ. ಲಾರ್ಡ್ ಸ್ಕೂಲ್ ಅವ್ರು ಇದ್ದೀರಾ? ಲಾರ್ಡ್ಸ್ ಸ್ಕೂಲ್ ಅವ್ರು ಇದ್ದೀರಾ? ಫೋನ್ ಅವ್ರ ಮಾಡ್ರೋ ಇದೀನ ಅನ್ನೋದಕ್ಕೆ ಒಂದ್ ಫೋನ್ ಮಾಡ್ಬಿಡ್ರು. ರೈಟ್, ಮೇಡಮ್ ಕೇಳ್ತಾ ಇದೆಯಾ ಮೇಡಮ್? ಹುಡುಗರಿಗೆ ಅಲ್ಲ ಕೇಳ್ತಾ ಇದೆಯಲ್ಲ, ಯಾಕಂದ್ರೆ ಅವ್ರು ರೆಸ್ಪಾನ್ಸ್ ಮಾಡೋದನಿಗೆ ಅಲ್ಲ, ಅವ್ರು ಏನು ಮಾಡೋದ್ ಬೇಡ ಮೇಡಮ್. ಇಲ್ಲ ಇವತ್ತು ಆಗ್ಲಿ ಮೇಡಮ್. ನಾನ್ ಮಾತಾಡೋದೆಲ್ಲ ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ ಅವರಿಗೆ? ಓಕೆ ಓಕೆ ಮೇಡಮ್, ಓಕೆ. ಸೊ ನಾನು ಮತ್ತೊಂದ್ಸಲ ವಾಟ್ ಇಸ್ ಮೆಂಟ್ ಬೈ ಈಕ್ವೇಶನ್. ಎನಿಬಡಿ ಕ್ಯಾನ್ ಟೆಲ್ ಮಿ ದ definition of equation. A statement having equals sign is called equation.
ದ ಸ್ಟೇಟ್ಮೆಂಟ್ ನೋಡ್ರಿ, ಇದು ಸ್ಟೇಟ್ಮೆಂಟ್ 4 plus x is equal to 5 ಅಂದ್ರೆ 4 plus x ಅನ್ನೋದು 5 ಗೆ ಈಕ್ವಲ್. y plus 2 is equal to 0. It is also a statement. Z minus 3 is equal to minus 4. It is also a statement. The statement having the equal sign, it is called equation. Okay. So now under that equation, you can discuss about quadratic equation. ಯಾವುದು ಚಾಪ್ಟರ್ ಯಾವುದು? ಫೋರ್ತ್ ಚಾಪ್ಟರ್, ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಏನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ, ಸೊ ನೀವು ಲೀನಿಯರ್ ಈಕ್ವೇಶನ್ ಓದಿದ್ದೀರಿ, ದಟ್ ಈಸ್ ಸೆಕೆಂಡರಿ. ಸೊ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಈ ವರ್ಷ ನಾವು ಕಲಿಬೇಕಾಗಿರ್ತಕ್ಕಂಥ ಲರ್ನಿಂಗ್ ಕಾನ್ಸೆಪ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಏನ್ ಕ್ವಾಡ್ರಾಟಿಕ್ ಈಕ್ವೇಶನ್ ತೋರಿಸ್ತೀನಿ. ಫಸ್ಟ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇಲ್ಲಿ ax² ಪ್ಲಸ್ bx ಪ್ಲಸ್ c is equal to 0. It is a quadratic equation. ಯಾಕೆ ಅಂತ ಯೋಚನೆ ಮಾಡಬೇಕು. ಇಲ್ಲಿ ವೇರಿಯಬಲ್ ಇದೆಯಲ್ಲ, ವೇರಿಯಬಲ್ ಯಾವುದು? ವೇರಿಯಬಲ್ ಯಾವುದು? X. ಅದರ ಹೈಯೆಸ್ಟ್ ಪವರ್ 2x ಇರಬೇಕು, 1x ಇರಬಹುದು. ಅದರ ಹೈಯೆಸ್ಟ್ ಪವರ್ 2 ಇರಬೇಕು. 2 ಇದ್ರೆ ಮಾತ್ರ ಕ್ವಾಡ್ರಾಟಿಕ್. ಸೊ ಇದರ ಪವರ್ ax² ax to the power 1.999 ಇದ್ರೂ ಇಟ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಯಾವಾಗ್ಲೂ ಪರ್ಫೆಕ್ಟ್ ಸ್ಕ್ವೇರ್ ನಾವು ಇತ್ತು ಅಂದ್ರೆ ಮಾತ್ರ ಅದನ್ನು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ. ಸೊ ನೋಡ್ರಿ, ಈ ax² ಪ್ಲಸ್ bx ಪ್ಲಸ್ c is equal to 0 is the standard form of the quadratic equation. What is quadratic equation? The equation having the highest power 2. So ನೋಡ್ರಿ, ಫಾರ್ ಎಕ್ಸಾಂಪಲ್ x³ ಪ್ಲಸ್ 3x² ಪ್ಲಸ್ 2x ಪ್ಲಸ್ 3 is equal to 0. This is not a quadratic equation because the highest power is 3. It is a cubic equation. ನಾನು ಹೇಳ್ತೀನಿ, ಯಾವ ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ಪವರ್ 2 ಇದ್ರೆ ಅದಕ್ಕಿಂತ ಕಡಿಮೆ ಎಷ್ಟಾರು ಇರಲಿ, ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಯಾರಪ್ಪ? 2. So then the equation is quadratic equation. Now clear? So it is not a quadratic. It is not a quadratic equation. ಯಾಕೆ ಹೇಳ್ರಿ? highest power is 3. ನಾವು ಚೆಕ್ ಮಾಡ್ಬೇಕು, ನಾವು ಸ್ಟಡಿ ಮಾಡ್ಬೇಕಾಗಿರೋದು ಇಕ್ವೇಶನ್ ಯಾವುದು? ಕ್ವಾಡ್ರಾಟಿಕ್. ಕ್ವಾಡ್ರಾಟಿಕ್ ಅಂದ್ರೆ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಥವಾ ಡಿಗ್ರಿ ಆಫ್ ದಿ ವೇರಿಯಬಲ್ ಈಸ್ 2. ಇದಕ್ಕೆ ಡಿಗ್ರಿ ಅಂತ ಕರಿತೀವಿ, ಪವರ್ ಅಂತ ಕರಿತೀವಿ, ಕ್ಲಿಯರ್? ಅಥವಾ ಎಕ್ಸ್ಪೋನೆಂಟ್ ಅಂತಾನೂ ಕರಿತೀವಿ. ಆಯ್ತಲ್ಲ? ದ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 2 is called the quadratic equation. So ax² plus bx plus c is equal to 0. Under that one condition is there, a is not equal to 0. Suppose if a is equal to 0, it becomes 0. ಹೌದಾ? ಇದು a ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಅಂದ್ರೆ a ವ್ಯಾಲ್ಯೂ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ಸಪೋಸ್ a ವ್ಯಾಲ್ಯೂ 0 ಆದ್ರೆ ಈ ಟೋಟಲ್ ಟರ್ಮ್ ಏನಾಗುತ್ತೆ? 0 ಆಗುತ್ತೆ. ಅವಾಗ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತಾ? No sir. ಇಟ್ ಇಸ್ ಅ ಲೀನಿಯರ್ ಇಕ್ವೇಶನ್ ಆಗುತ್ತೆ. ಹೌದಲ್ವಾ? ಅದಕ್ಕೆ ಕಂಡೀಷನ್ x² ಕೋಎಫಿಷಿಯಂಟ್ ಆಲ್ವೇಸ್ ನಾಟ್ ಈಕ್ವಲ್ ಟು 0. x² ಕೋಎಫಿಷಿಯಂಟ್ ಯಾವ ಕಾರಣಕ್ಕೂ 0 ಇರಬಾರ್ದು. 0 ಆಯ್ತು ಅಂದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ. ಸೊ ಕ್ಲಿಯರ್? ಹಾಗಾದ್ರೆ ಏನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ? ದ ಈಕ್ವೇಶನ್ ಹ್ಯಾವಿಂಗ್ ಹೈಯೆಸ್ಟ್ ಪವರ್ 2. ಹೌದಲ್ವಾ? ಇದು ಇಕ್ವೇಶನ್ Yes sir. ಇಟ್ ಈಸ್ ಹ್ಯಾವಿಂಗ್ ಈಕ್ವಲ್ ಸೈನ್. ಹೌದಲ್ವಾ? ಇದು ಈಕ್ವೇಶನ್ ಅಂತ ಓದ್ಕೊಂಡ್ಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ದ ಹೈಯೆಸ್ಟ್ ಪವರ್ ನೋಡ್ಬೇಕು. ಹೈಯೆಸ್ಟ್ ಪವರ್ ಈಸ್ 2. 2.1 ಇದ್ರು ಕ್ವಾಡ್ರಾಟಿಕ್ ಅಲ್ಲ, 1.999 ಇದ್ರು ಕ್ವಾಡ್ರಾಟಿಕ್ ಅಲ್ಲ.
ಎಕ್ಸಾಕ್ಟ್ಲಿ 2 ಇದ್ರೆ ಮಾತ್ರ ಅದು ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಇಟ್ ಇಸ್ ಕ್ಲಿಯರ್. Yes, sir. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಲ್ಲೊಂದು ಕಂಡೀಷನ್ ಹಾಕ್ಲೇಬೇಕು ನೀವು. ಏನಂತ? ವೇರ್ a is Is not not equal to 0. 0. ಆಯ್ತಾ? ಬರ್ಕಂತೀರಾ? ಸೈಡ್ ಹೆಡಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್. Side heading quadratic equation. In a equation, the highest power of so ನಾನಿಲ್ಲಿ x ಅಂತಾನೆ ಬರ್ಸ್ಬಿಡ್ಬೋದು. ಕೆಲವೊಂದ್ಸಾರಿ p ಬರುತ್ತೆ, ಕೆಲವೊಂದ್ಸಾರಿ q ಬರುತ್ತೆ, ಬಟ್ ನೀವು ಯೂಶುವಲ್ ಆಗಿ ತಗೊಳ್ರಿ. ಈಗ the highest power of x is 2 tw. The equation having ಏನ್ ಬರ್ಸಿದೆ? The equation having the highest power of is starting in the equation in which the highest power of the variable is 2. The equation in which the highest power of the variable is 2. The highest power of the variable is 2 is called quadratic equation. The highest power of the variable ಏನಾಗಿರ್ಬೇಕು? 2 ಆಗಿದ್ರೆ ನೋಡ್ರಿ, p square plus 3p plus 4, it is a quadratic equation. Yes, sir. So what is the we need to in this equation, which one is variable? P square. P. 3, 4. Notice what is the coefficient of p square? 0 no 1 na? 1. 1. So if it is 0, it becomes linear equation. Okay, notice x square minus 3x plus 2. It is a quadratic. Yes, sir. Okay, now I will write x square minus 4 is also a quadratic equation. Yes, sir. ಸೊ ನನ್ನ Yes, sir. ಒಂದ್ ಅರ್ಥ ಮಾಡ್ಕೊಳ್ಳಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಎಕ್ಸ್ ಇದ್ರೆ 2x ಇರ್ಬೇಕು, ಪಿ ಇದ್ರೆ 2p ಇರ್ಬೇಕು, ಕ್ಯೂ ಇದ್ರೆ 2q ಇರ್ಬೇಕು ಅನ್ನೋದು ಕಾನ್ಸೆಪ್ಟ್ ತಪ್ಪು. ಬಟ್ ಅಲ್ಲಿ ವೇರಿಯಬಲ್ ನ ಹೈಯೆಸ್ಟ್ ಪವರ್ 2 ಇರ್ಲಿ, ಅದಕ್ಕಿಂತ ಕಡಿಮೆ ಇರೋ ವಿಚಾರ ಇರ್ಲಿ. ಕ್ಲಿಯರಾ? ಇದು ಕ್ವಾಡ್ರಾಟಿಕ್. Yes, sir. x square minus 4 is a quadratic. Yes, sir. ಯಾಕೆ? Power 2 ಇದೆ. ಅದರಲ್ಲಿ variable power 2 ಇದೆ. This is the equation. In each variable is x, the highest power is 2, therefore it is a quadratic equation. Clear? Any doubts? ಯಾರಿಗೆ ಡೌಟ್ಸ್ ಇದ್ರು ಕೇಳಬಹುದು. No, sir. ಲಾರ್ಡ್ ಸ್ಕೂಲ್ ಅವರು ಎನಿ ಡೌಟ್ಸ್? ಯಾರು ಒಬ್ರು ರೆಸ್ಪಾನ್ಸ್ ಮಾಡಿ. 35 ಸ್ಟೂಡೆಂಟ್ಸ್ ಅಲ್ಲಿ ಯಾರು ಒಬ್ರು ಪರವಾಗಿ ಯಾರೋ ಒಬ್ರು ರೆಸ್ಪಾನ್ಸ್ ಮಾಡ್ರಿ. ಎಲ್ಲರದ್ದು ಒಪಿನಿಯನ್ ತಗೊಂಡು ಯಾರಿಗಾರ ಡೌಟ್ ಇತ್ತು ಅಂದ್ರೆ ಅವ್ರಿಗೆ ಕೊಡ್ರಿ ಮೈಕ್ ಕೇಳಕ್ಕೆ. ಮಾತಾಡೋ ಸಂತೋಷ ಸ್ಪಂದನ Ebonics for life. Box mode. ಸಂತೋಷ ಓಕೆ, ಡಿಸ್ಕಸ್ ಲೇಟರ್. ಒಂದು ಅದು ಟೆಕ್ನಿಕಲ್ ಸಪೋರ್ಟ್ ತಗೋಣ ತನಕ ಹಿಂಗಾಗುತ್ತೆ. ಸೊ ಇಟ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆನಾ? ಓಕೆನಾ? ಇವು 3 ಕ್ವಾಡ್ರಾಟಿಕ್. Yes, sir. ಯಾಕೆ? Sir, ಅಲ್ಲಿ power 2 ಇದೆ. Power of 2. ಫಸ್ಟ್ ಚೆಕ್ ಅಪ್ ವೇರಿಯಬಲ್. ವೇರಿಯಬಲ್ ನೋಡ್ಬೇಕು, ಎಷ್ಟಾರು ವೇರಿಯಬಲ್ ಇರ್ಲಿ, ಆ ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ಪವರ್ 2 ಇದ್ರೆ ಮಾತ್ರ ಅದು ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಇಲ್ಲಿ ವೇರಿಯಬಲ್ 2 ಇದಾವೆ ಸರ್. ಎಷ್ಟಾರು ಇರ್ಲಿ ರೀ, ಪವರ್ ನೋಡ್ರಿ, ಪವರ್ ಎಷ್ಟಿದೆ ರೀ? 2ನೇ, ಅದಕ್ಕೆ ಅದು ಕ್ವಾಡ್ರಾಟಿಕ್. ಇದು ನೋಡ್ರಿ, ಸೊ 2 x ಸ್ಕ್ವೇರ್ x 2 ಇದಾವೆ ಸರ್. ಹೈಯೆಸ್ಟ್ ಪವರ್ ಎಷ್ಟು? 2. ಇಟ್ ಇಸ್ ಎ ಕ್ವಾಡ್ರಾಟಿಕ್. ಸರ್ ಇಲ್ಲಿ ಬರೀ x ಸ್ಕ್ವೇರ್ ಇದೆ ಸರ್,
ಮತ್ತು quadratic ಹ್ಞೂನ್ರಿ ಇದು equation equals ಇದೆ equation but highest power of x is 2, therefore it is a quadratic equation. Okay, Yes, so sir. next strategy, standard form of the quadratic equation. Next strategy, standard form of the quadratic equation. Standard form of a standard one mark ಕೇಳ್ತಾನೆ ಇದನ್ನ form of a Cube mode. quadratic equation. Standard form of a quadratic equation. Standard form of a quadratic equation ಹೆಂಗಿರುತ್ತೆ ಅಂದ್ರೆ ax square plus bx plus c is equal to 0 where a is Stampede equal to Pro connected. where a is not equal to 0. ಬರ್ಕೊಳ್ಳಿ ಇದನ್ನೇ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಜಸ್ಟ್ ಯು ನೋ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಷ್ಟೇ. ಒನ್ ಮಾರ್ಕ್ ಕೇಳ್ತಾನೆ ವಾಟ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್, ರೈಟ್ ax square plus bx plus c is equal to 0. You must write this condition, otherwise it is not an quadratic equation. When it becomes, if a becomes 0, it becomes linear equation. So now it is clear. ಅದಕ್ಕೆ ಈ ಕಂಡೀಷನ್ ಬರಲೇಬೇಕು ಕಂಪಲ್ಸರಿ. ಯಾವುದೇ ಕ್ವಶನ್ ಅಲ್ಲಿ ರೈಟ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್, ಯು ರೈಟ್ ax square plus bx plus c is equal to 0 where a is not equal to 0. Now it is clear. Yes, sir. Okay, so next you come to the exercise 4.1. ಕ್ವಶನ್ ನಾನು ಬರೆಸ್ತೀನಿ, ನೀವು ಅದೇ ತರ ಎಲ್ಲಾ ಪ್ರಾಬ್ಲಮ್ಸ್ ನಂಗೆ ಬರ್ಕೊಂಡು ತಗೋಬೇಕು. ಬರ್ಸ್ಬೇಕಾ? ax square plus bx plus c is equal to 0 where a is not equal to 0 is called the standard form of a quadratic equation ಅಂತ ಬರ್ಸ್ಬೇಕಾ? ಬೇಡ ಸರ್. ಬರ್ಕೊಂಡ್ಬಿಟ್ರೆ ಅದನ್ನು ತಲೆ ಒಳಗ್ ಬರ ಏನೋ ಬರ್ದ್ರು ಕಣ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಿದ್ರಿ ಏನೋ ಬರ್ದ್ ಬಿಟ್ಬಿಟ್ರು ಅಂತ ಯೋಚನೆ ಮಾಡ್ಬೇಡ್ರಿ ನೀವು. ಬರ್ಕೊಳ್ಳಿ ಬೇಕಾರೆ ax square plus bx plus c is equal to 0 where a is not equal to 0 ಕಾಮ ಹಾಕ್ಬಿಟ್ಟು is the standard form of a quadratic equation. ಬರ್ಕೊಳ್ಳಿ is the standard form of a quadratic equation. Is the standard form of a quadratic equation. So now it is clear. So now come to the exercise 4.1. Check. So now opposite bank check ಇದೆ sir. ಆ ಚೆಕ್ಕು you have to draw the money. ಇಲ್ಲಿ ಚೆಕ್ ಅಂದ್ರೆ either it is or not, ಹೌದೋ ಅಲ್ಲೋ, ಎಸ್ ಆರ್ ನಾಟ್ ಅಂತಾರಲ್ಲ ಹಂಗೆ CHECK. Check whether the given one question ಬರ್ಕೊಳ್ರಿ. Check whether x plus 1 whole square is equal to 2 into x minus 3. Check whether x plus 1 whole square into is equal to 2 into x minus 3 is a quadratic equation. ಪ್ರತಿ ಸಲ ಇದೇ ಬರ್ಕೋಬೇಕಿದೆ ಪ್ರಾಬ್ಲಮ್ ಬರ್ಕೋಬೇಕು, ಇದೇ ತರ ಪ್ರಾಬ್ಲಮ್ ಬರಿಬೇಕು. ನಾನು ಪ್ರತಿ ಸಲ ಬರ್ಸಲ್ಲ. Check whether x plus 1 whole square is equal to 2 into x minus 3 is an quadratic equation. So ಬನ್ನಿ ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಹೆಂಗಿರ್ಬೇಕು, ಒಂದು ಪವರ್ 2 ಇರೋದಿರ್ಬೇಕು, ಒಂದು ಪವರ್ ಲೆಸ್ ಇರ್ಬೇಕು, ಒಂದು ಕಾನ್ಸ್ಟೆಂಟ್ ಇರ್ಬೇಕು, ಹೌದಲ್ವಾ? ಇದೇನೇನೋ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಂಡ್ಮೇಲೆ ಕನ್ಕ್ಲೂಷನ್ ಬರ್ಬೇಕು ನಾವು. ಸೊ ನೋ ಫಾರ್ ದಿಸ್ ಯು ಕ್ಯಾನ್ ಯೂಸ್ ದ ಐಡೆಂಟಿಟಿ a plus b whole square. a plus b whole square is equal to a square plus 2ab plus b square. So now it is in the form of same case. So instead of a, x is there. Instead of b,
1 is there. So now write a square x square plus b 2ab 2 into x into 1 plus b square 1 square 2x minus 6. Okay, it is multiplied by 2. 2 into x 2x 2 into 3 6 x square plus 2x plus 1 minus 2x. ಈ ಕಡೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಪ್ಲಸ್ 2x ಈ ಕಡೆಗೆ ಬಂದ್ರೆ minus 2x minus 6 ಈ ಕಡೆಗೆ ಬಂದ್ರೆ plus 6. So now ನಾನು plus 2x minus 2x I will cancel it. Okay. So ಈಗ x square plus 7 is equal to 0. ಬರ್ಕೊಳ್ಳಿ ಮುಂದಕ್ಕೆ ಡಿಸ್ಕಷನ್ ಮಾಡೋಣ. ಓವರ್. Yes, sir. Yes, sir. ಓಕೆ. Yes, sir. So ನೋಡ್ರಿ ಇದು ಸ್ಟೇಟ್ಮೆಂಟ್ ಅನ್ಬೇಕಾದ್ರೆ ಈಕ್ವಲ್ ಸೈನ್ ಇರಬೇಕು. ಇವ್ರಿಗೆ ಈಕ್ವಲ್ ಇವ್ರಿಗೆ ಈಕ್ವಲ್ ಅಂತ, ಹೌದಲ್ವಾ? ಈ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಡಿಸೈಡ್ ಮಾಡಕ್ಕಾಗಲ್ಲ ಏನಂತ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಹೌದಾ ಅಲ್ಲ ಅಂತ. ಫಸ್ಟ್ ಯು ಹ್ಯಾವ್ ಟು ಕಮ್ ಟು ಸಿಂಪ್ಲಿಫೈ. ಅದು ಸಿಂಪ್ಲಿಫೈ ಮಾಡಿ ಕನ್ಕ್ಲೂಷನ್ ಬರಬೇಕು. ಇಲ್ಲಿ x plus 1 whole square ಇದೆ. x plus 1 whole square ಗೆ you have to use the identity a plus b whole square is equal to a square plus 2ab plus b square. So now write x square plus 2 a ಅಂದ್ರೆ x, b ಅಂದ್ರೆ 1 plus b square 1 square 2 into x 2x 2 into 3 6. So now transfer these RHS term into LHS. Plus 2x ಈ ಕಡೆಗೆ ಬಂದ್ರೆ minus 2x minus 6x ಈ ಕಡೆಗೆ ಬಂದ್ರೆ plus 6. So now cancel plus 2x minus 2x cancel. Only the x square 1 plus 6 it is 7. It is quadratic equation or not? Quadratic equation. Quadratic equation, sir. ಯಾಕೆಂದ್ರೆ the highest power is 2. Two. 2. Two. ಆಮೇಲೆ ಅನ್ಬೇಕಾದ್ರೆ ಏನಿರ್ಬೇಕು? Equal sign. Equal sign ಇರಬೇಕು. ಬರೀರಿ, it is a quadratic equation. Are you clear? Quadratic equation na Yes. ಫರ್ದರ್ ಆನ್ಸರ್ ಏನ್ ಬರೆದ್ರಿ? Yes, sir. Sir, it is a quadratic equation. Quadratic equation. So degree 3 ಇದ್ರೆ ಪವರ್ 3 ಇದ್ರೆ ಕ್ವಾಡ್ರಾಟಿಕ್ ಬರೀತೀರಾ? It is No, sir. not quadratic equation. ಬರೆಯಲ್ಲ. It is not a quadratic equation. If power is No, It is sir. a quadratic. quadratic equation. If degree is 2, you can write it is a quadratic equation only. Okay. So now we can go for the second Sir, problem. ನಿಮ್ಗೆ ಈಗ ಸ್ಟ್ರಕ್ ಆಗ್ತಿದೆ. Second problem. It on the same. Hey, ಇಲ್ಲಲ್ಲಕ್ಕ. ನನ್ನ ಮೊಬೈಲ್ ನೆಟ್ ಕನೆಕ್ಟ್ ಮಾಡಿದ್ದೀನಲ್ಲಕ್ಕ. ಇಲ್ಲ ಸರ್. ಸರಿಗಮ್ಮ. ಬೇರೆ ಹೆಂಗಿದೆ? ಸರ್ ಆಗ್ಲೇ ಸ್ಟ್ರಕ್ ಆಯ್ತು ಸರ್, ಈಗ ಸ್ಟ್ರಕ್ ಆಗಿತ್ತು ಆಗ್ಲೇ. ಸರಿ ಆಯ್ತಾ? ಎಸ್ ಸರ್. Okay. Okay. So now you can go for the second problem. Check whether ಪ್ರತಿ ಸಲ ಅದೇ ತರ ಬರೀಬೇಕು. ನಾನು ಬರೀದೇ ಇದ್ರೆ ಕೇಳಲ್ಲ. ಎಲ್ಲರಿಗೂ ಹೇಳ್ತಿದ್ದೀನಿ ಕೇಳ್ರಿ. Check whether second equation ಏನಿದೆ? x square minus 2x is equal to minus 2 into 3 minus x is an
is an quadratic equation. So ನೋಡ್ರಿ ಒಂದು ನಿಮಿಷ ಫಸ್ಟ್. ಸೊ LHS ಟರ್ಮ್ ಏನು ಮಾಡಕ್ಕಾಗಲ್ಲ, ಹಂಗೆ ಇಟ್ಕೊಂಡ್ಬಿಡೋಣ. x ಸ್ಕ್ವಯರ್ minus 2x minus 2 into 3 minus 6 minus into minus plus 2 into x. 2x. ಓಕೆನಾ? ಸೊ ನಾವು ಟ್ರಾನ್ಸ್ಫರ್ ದೀಸ್ ಟರ್ಮ್ಸ್. x ಸ್ಕ್ವಯರ್ minus 2x minus x ಈ ಕಡೆಗೆ ಬಂದ್ರೆ ಪ್ಲಸ್ 6 ಪ್ಲಸ್ 2x ಈ ಕಡೆಗೆ ಬಂದ್ರೆ minus 2x. RHS ಅಷ್ಟು ಟರ್ಮ್ LHS ಟ್ರಾನ್ಸ್ಫರ್ ಆದ್ರೆ now it is 0. So now write x square minus 2x plus 6. x square ಎರಡು ಮೈನಸ್ ಇದರಿಂದ ಆಡ್ ಮಾಡಿ ಮೈನಸ್ ಇಡಬೇಕು. ಇಟ್ ಈಸ್ minus 4x plus 6. ಸರ್ 2x ಕ್ಯಾನ್ಸಲ್ ಮಾಡ್ಬೋದಲ್ಲ ಸರ್? ಹಾಗೆ ಹೇಳ್ರಿ ಮಿಸ್, ಹೆಂಗಾಗುತ್ತೆ? ನಾನು ಹೇಳಿದೀನಿ LHS RHS ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಸೇಮ್ ಟರ್ಮ್ ಸೇಮ್ ಸೈನ್ ಇದೆಯಾ? ಯಾರು ಕೇಳಿದ ಕ್ವಶನ್? ಸರ್ ನಾನ್ ಚಿನ್ಮಯ್. ನಾನು ಹೇಳಿದೀನಿ LHS RHS ಅಲ್ಲಿ ಅಲ್ಲಲ್ಲೇ ಹೊಡಿಬೇಕು ಅಂದ್ರೆ ಸೇಮ್ ಟರ್ಮ್ ಸೇಮ್ ಸೈನ್ ಇರಬೇಕು. ಇಲ್ಲಿ ಇದು ಸೇಮ್ ಟರ್ಮ್ 2x ಬಟ್ ಸೇಮ್ ಸೈನ್ ಇದೆಯಾ? ನೋ ಸರ್. ಇದೆಯಾ? ನೋ ಸರ್. ಓಕೆ. ನೋಡ್ರಿ, ಗಿವನ್ ಪೊಸಿಷನ್ ನೋಡಿದ ತಕ್ಷಣ ಮನುಷ್ಯ ಒಳ್ಳೆಯವನು ಕೆಟ್ಟವನು ಅಂತ ಹೇಳಕ್ ಆಗಲ್ಲ. ಅದನ್ನ ಟೆಸ್ಟ್ ಮಾಡ್ಬೇಕು, ಹೌದಲ್ವಾ? ಡಾಕ್ಟರ್ ಹತ್ರ ಹೋದ ತಕ್ಷಣ ನಿಮ್ಮ ಬ್ಲಡ್ ವಿತೌಟ್ ಬ್ಲಡ್ ನಿಮ್ಗೆ ಶುಗರ್ ಇದೆಯಾ ಅಂತ ಇಲ್ಲ ಅಂತ ಹೇಳ್ತಾನ? ಹೇಳಕ್ ಸಾಧ್ಯನಾ? ಇಲ್ಲ. ಅದಕ್ಕೆ ಅವನು ಬ್ಲಡ್ ಅನ್ನ ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದು ಲ್ಯಾಬಿಗೆ ಕಳಿಸಿ ಅದು ಟೆಸ್ಟ್ ಮಾಡಿದ್ಮೇಲೆ ಅದರ ಒಂದು ಏನು ವ್ಯಾಲ್ಯೂಸ್ ಇದೆಯಲ್ಲ, ವ್ಯಾಲ್ಯೂಸ್ ಬೇಸಿಸ್ ಮೇಲೆ ನಿನ್ಗೆ ಶುಗರ್ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಂಗೆ ಇಕ್ವೇಶನ್ ಕೊಡ್ತಿದ್ದಂಗೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಥವಾ ಹೌದಾ ಅಲ್ಲ ಅಂತ ಹೇಳಕ್ ಆಗಲ್ಲ. ಫಸ್ಟ್ ಯು ಕ್ಯಾನ್ ಸಿಂಪ್ಲಿಫೈ, ಆಯ್ತಾ? ಸೊ ನೋಡ್ರಿ, x ಸ್ಕ್ವಯರ್ minus 2x. ಸೊ now it is multiplied by minus 2 plus 3 it is minus 6 minus into minus 2 in plus 2 into x 2x. So now transfer this minus 6 ಈ ಕಡೆಗೆ ಬಂದ್ರೆ plus 6 plus 2x ಈ ಕಡೆಗೆ ಬಂದ್ರೆ minus 2x. So now we can make x term one side minus 2x minus 4x plus 6 is equal to 0. This is a quadratic equation or not? Quadratic equation. Quadratic equation, sir. Quadratic equation. So now write down the third one. ಆದವರು ಥರ್ಡ್ ಒನ್ ಬರ್ಕೊಳ್ರಿ. ಸೇಮ್ ಟೈಪ್ ಕ್ವಶನ್ ರೈಸ್ ಮಾಡೇ ಬರಿಬೇಕು. ಜಸ್ಟ್ ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ಳೋದು ಅಷ್ಟೇ ಅಲ್ಲ, ಆಯ್ತಲ್ಲ? ಥರ್ಡ್ ಪ್ರಾಬ್ಲಮ್ ಪೂರ್ತಿ ಚೆಕ್ ವೆದರ್ x minus 2 into x plus 1 is equal to x minus 1 into x plus 3 is an quadratic equation. ನಿಮ್ಗೆ ಆಗಿತ್ತಾ? ಎಸ್ ಸರ್, ಆಗಿದೆ. ಇವರಿಗೆ 21, 22, 23 ಏನು ಉತ್ತರ ಬಿಡ್ತಾ ಇಲ್ಲ ನೀವು? ಅವರು ಇವರು ಆತಣ್ಯರು ಅವರು ಆರ ಇಲ್ಲ, ಶಿವ ಇಲ್ಲ, ಯಾರು ಚಿಕನ್ಲರು ಇಲ್ಲ. ಯಾಕೆ ಹಿಂಗ್ ಮಾಡ್ತೀರ? ಏನ್ ಬುದ್ಧಿ ಅಂತ ನೋಡ್ರಿ, ನನ್ ಪ್ರಶ್ನೆ ನನಗೆ ರಿವರ್ಸ್ ಹೊಡಿತಾರೆ. ಹಾ, ಸೊ ಈಗ ಬರ್ರಿ, ಎರಡು ಬ್ರಾಕೆಟ್ಸ್ ಇದೆ, ಹೌದಾ? ಇದೆಯಾ? ಅವೆರಡು ಮಧ್ಯೆ ಪ್ಲಸ್ ಮೈನಸ್ ಇಲ್ಲ. ಇದು ಒಂದ್ ಬ್ರಾಕೆಟ್, ಇದು ಒಂದ್ ಬ್ರಾಕೆಟ್. ಅವೆರಡು ಮಧ್ಯೆ ಎರಡು ಬ್ರಾಕೆಟ್ ಇದೆ, ಅವೆರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ಫಸ್ಟ್ ಯು ಡಿಸೈಡ್ ಯು ಹ್ಯಾವ್ ಟು ಮಲ್ಟಿಪ್ಲೈ.
ಎರಡು ಬ್ರಾಕೆಟ್ಸ್ ಇದ್ರೆ ಈ ತರ ಇಲ್ಲೊಂದು ಬ್ರಾಕೆಟ್ ಅವೆರಡರ ಮಧ್ಯೆ ಪ್ಲಸ್ ಮೈನಸ್ ಇದ್ರೆ ಬೇರೆ ವಿಚಾರ. ಸೊ ಇದೊಂದು ಬ್ರಾಕೆಟ್ ಇದೊಂದು ಬ್ರಾಕೆಟ್ ಇದ್ರ ಮಧ್ಯೆ ಪ್ಲಸ್ ಮೈನಸ್ ಇದೆಯಾ? No, sir. ಇದೇನಾ? No. ಈಗ No. ಮಲ್ಟಿಪ್ಲೈ ಮಾಡೋದು ಹೇಳ್ಕೊಡ್ತೀನಿ, ಟ್ರಿಕ್ಸ್ ಅನ್ನ ನಿಧಾನ ಕೇಳ್ಕೊಳ್ಳಿ ಹೆಂಗ್ ಮಾಡ್ಬೇಕು ಅಂತ. ಫಸ್ಟ್ ಬ್ರಾಕೆಟ್ ನ ಮೊದಲನೇ ಟರ್ಮ್ ಎಕ್ಸ್ ಇಂಟು ಸೆಕೆಂಡ್ ಟರ್ಮ್ ಕಂಪ್ಲೀಟ್ ಎಕ್ಸ್ ಪ್ಲಸ್ 1. ಫಸ್ಟ್ ಟರ್ಮ್ ನ ಫಸ್ಟ್ ಬ್ರಾಕೆಟ್ ನ ಸೆಕೆಂಡ್ ಟರ್ಮ್ ಅಂಡ್ ಸೈನ್ -2 ಇಂಟು ಅಗೈನ್ ಸೆಕೆಂಡ್ ಟರ್ಮ್. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ. ನಾನು ಆತರ ನೀವು ಹೇಳ್ದಂಗೆ ನಿಮ್ಮ ಸ್ಟ್ಯಾಂಡರ್ಡ್ ಇಲ್ಲ, ನಾನು ಬಹಳ ಲೋ ಲೆವೆಲ್ ಟೀಚರ್, ಅದಕ್ಕೆ ನಾನು ಹಿಂಗೆ ಮಾಡೋದು ಮಲ್ಟಿಪ್ಲಿಕೇಶನ್ ನ. ಫಸ್ಟ್ ಬ್ರಾಕೆಟ್ ನ ಫಸ್ಟ್ ಟರ್ಮ್ ಇಂಟು ಟೋಟಲ್ ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್ ನ ಸೆಕೆಂಡ್ ಟರ್ಮ್ ಅಂಡ್ ಸೈನ್ ಅಗೈನ್ ಸೆಕೆಂಡ್ ಟರ್ಮ್. ಅಗೈನ್ ನೋಡ್ರಿ ಇಲ್ಲೂ ಎರಡು ಬ್ರಾಕೆಟ್ಸ್ ಇದೆ, ಇವೆರಡರ ಮಧ್ಯ ಪ್ಲಸ್ ಮೈನಸ್ ಇಲ್ಲ. ಯು ಹ್ಯಾವ್ ಟು ರೈಟ್ ಡೌನ್ ಇನ್ ಸೇಮ್ ಮ್ಯಾನರ್. ಫಸ್ಟ್ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಟರ್ಮ್ ಟೋಟಲ್ ಸೆಕೆಂಡ್ ಟರ್ಮ್ ಎಕ್ಸ್ ಪ್ಲಸ್ 3. ಓಕೆ, ಫಸ್ಟ್ ಬ್ರಾಕೆಟ್ ನ ಸೆಕೆಂಡ್ ಟರ್ಮ್ ಅಂಡ್ ಸೈನ್ ಇಂಟು ಸೆಕೆಂಡ್ ಬ್ರಾಕೆಟ್. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? Sir, ಇದೆಯಾ? ಇನ್ನೊಂದ್ಸಲ ಹೇಳಿ sir. 100%. ಇನ್ನೊಂದ್ಸಲ ಬರೀತೀನಿ, ನಿಧಾನ ನೋಡ್ರಿ. ಈಗ ಕೇಳ್ರಿ, ಇಲ್ಲೊಂದು ಬ್ರಾಕೆಟ್ ಇದೆ, ಇಲ್ಲೊಂದು ಬ್ರಾಕೆಟ್ ಇದೆ, ಅವೆರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ ಇದೆಯಾ? ಇಲ್ಲ ಇಲ್ಲ sir. ಅಂದ್ರೆ ಅವೆರಡು ಇಲ್ಲ ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ನಿಂಗ್ ತಗೊಂಬಂದು ಹಿಂಗ್ ಗುಣಿಸಿ ಮತ್ತೆ ನಿಮಗೆ ಕನ್ಫ್ಯೂಸ್ ಸ್ಟಾರ್ಟ್ ಮಾಡೋದು ಬೇಡ ಅಂತೇಳಿ ಐ ವಿಲ್ ಅಪ್ಲೈ ದಿಸ್ ಮೆಥಡ್. ಸೊ ಇಲ್ಲಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಇದೆಯಲ್ಲ, ಅದರ ಫಸ್ಟ್ ಟರ್ಮ್ ತಗೋಬೇಕು ಎಕ್ಸ್ ಇಂಟು ಸೆಕೆಂಡ್ ಟರ್ಮ್ ಹಂಗೆ ಬರೆಯಬೇಕು ಎಕ್ಸ್ ಪ್ಲಸ್ ಫಸ್ಟ್ ಬ್ರಾಕೆಟ್ ಒಳಗಿರ್ತಕ್ಕಂಥ ಸೆಕೆಂಡ್ ಟರ್ಮ್ ಮತ್ತೆ ಸೈನ್ -2 ಅಗೇನ್ಸ್ಟ್ ಸೆಕೆಂಡ್ ಬ್ರಾಕೆಟ್. ಕ್ಲಿಯರಾ? Yes, sir. ಈಗ ಅಗೇನ್ ನೋಡ್ರಿ, ಇದು ಒಂದು ಬ್ರಾಕೆಟ್ ಇದು ಒಂದು ಬ್ರಾಕೆಟ್, ಎರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ. ಫಸ್ಟ್ ಬ್ರಾಕೆಟ್ ನ ಫಸ್ಟ್ ಟರ್ಮ್ ಅಗೇನ್ ಯು ರೈಟ್ ದ ಸೆಕೆಂಡ್ ಬ್ರಾಕೆಟ್. ಓಕೆ, ನೆಕ್ಸ್ಟ್ ಫಸ್ಟ್ ಬ್ರಾಕೆಟ್ ನ ಸೆಕೆಂಡ್ ಟರ್ಮ್ ಅಂಡ್ ಸೈನ್ -1 ಇಂಟು ಸೆಕೆಂಡ್ ಬ್ರಾಕೆಟ್. X plus. ಅದು ನೋಡ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡ್ತದೆ, ಹೌದಲ್ವಾ? ಓಕೆ, ಈಗ ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 1 ಎಕ್ಸ್. ಇಲ್ಲಿ ನೋಡ್ರಿ ಬರೀ 2 ಇಂದ ಮಲ್ಟಿಪ್ಲೈ ಮಾಡಂಗಿಲ್ಲ, ಮೈನಸ್ ಇಂದನೂ ಮಲ್ಟಿಪ್ಲೈ ಮಾಡಬೇಕು. -2 ಇಂಟು ಎಕ್ಸ್ -2x ಮೈನಸ್ ಇಂಟು ಪ್ಲಸ್ -2 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 3x. It is not multiplied by only 1. It is multiplied by -1. Minus into a plus minus 1 into x minus into plus minus it is 3. ಸೊ ಬೆಂಗಳೂರು ಅವ್ರು ಕೇಳ್ಕೊಳ್ಳಿ, ಒಂದು ಮಾತು ಇಲ್ಲಿ ಹೇಳ್ತಿದ್ದೀನಿ, ಸ್ಟೇಟ್ಮೆಂಟ್ ನಮ್ಮ ಆಲ್ರೆಡಿ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟಿದ್ದೀನಿ. LHS RHS ಅಲ್ಲಿ ಅಲ್ಲಲ್ಲೇ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಸೇಮ್ ಟರ್ಮ್ ಇರಬೇಕು, ಸೇಮ್ ಟರ್ಮ್ ಎಕ್ಸ್ ಸ್ಕ್ವೇರ್ ಸೇಮ್ ಸೈನ್, ಇದರಿಂದನೂ ಪ್ಲಸ್ ಇದೆ ಇದರಿಂದನೂ ಪ್ಲಸ್ ಇದೆ ಅಂದ್ರೆ ಯು ಹ್ಯಾವ್ ಟು ಕ್ಯಾನ್ಸಲ್ ಇಟ್. LHS RHS ಅಲ್ಲಿ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಸೇಮ್ ಟರ್ಮ್ ಅಂಡ್ ಸೇಮ್ ಸೈನ್ ಇರಬೇಕು. ಸೇಮ್ ಟರ್ಮ್ ಸೇಮ್ ಸೈನ್ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಸೊ ನೋಡ್ರಿ, ಈಗ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ಸೇಮ್ ಟರ್ಮ್, ಇದಕ್ಕೆ ಪ್ಲಸ್ ಕ್ಯಾನ್ಸಲ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಇಲ್ಲಿ ಸೇಮ್ ಟರ್ಮ್ ಇದೆ ಆದ್ರೆ ಸೈನ್ ಇಸ್ ನಾಟ್ ಸೇಮ್. ಕ್ಲಿಯರಾ? ಅರ್ಥ ಆಯ್ತಾ? ಇದ್ದೀರೇನ್ರಮ್ಮ ನೀವು? Yes, sir. Right. ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡಿ, ಈಗ ಲಾಸ್ಟ್ ಪ್ರಾಬ್ಲಮ್ ಒಂದು ನಿಮಿಷ. -2x ಒಳಗೆ ನಾನು ನಾಳೆ ಬೆಂಗಳೂರಿಗೆ ಮತ್ತೊಂದ್ಸಲ ಹೇಳ್ಕೊಡ್ತೀನಿ ಯಾವ ತರ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋದು ಅಂತ. ಈಗ ಕೇಳ್ರಿ, ಇದು +2x -2x ಇಟ್ ಇಸ್ -x -2. ಇಲ್ಲಿ 3x ಒಳಗೆ x ಹೋದ್ರೆ 2x -3 ಕ್ಲಿಯರ್? Plus 2x. Yes, sir. ನೋಡ್ರಿ ಆಮೇಲೆ -2x ಒಳಗೆ +x ಹೋದ್ರೆ -x -2, 3x ಒಳಗೆ x ಹೋದ್ರೆ 2x -3. ಈ ಕಡೆ ತಗೊಂಡ್ಬರ್ರಿ, ಈಗ -x -2
minus 2x minus 3 ಕಡೆ ಬಂದ್ರೆ plus 3. plus 3 minus x minus 2x minus 2 plus 3 0 ಇವೆರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ಬೇಕು minus 5x minus ಹಾ. 5x ಇವನ್ ಪ್ಲಸ್ ಮೈನಸ್ ಇದೆ ಕಳಿಬೇಕು 3 ನಲ್ಲಿ 2 ಹೋದ್ರೆ 1 Sir, ದೊಡ್ಡ ಸಂಖ್ಯೆ minus ಚಿಹ್ನೆ 3x. ಎಲ್ಲಮ್ಮ Sir, last ಗೆ minus x minus 2x. x ಅಂತ ಬರ್ದಿದ್ದೀರಲ್ಲ ಸರ್. ಸಾರಿ ಇದು minus 2x minus x minus 3x 3x. ಕರೆಕ್ಟಾ Yes, sir. ಓಕೆ ಮಾತಾಡ್ಬೇಡ್ರಿ ನಿಧಾನ ಬರ್ಬೇಡ್ರಿ ಸರ್ ಆಯ್ತು. ಸರ್ ನಿಮ್ ಮ್ಯೂಟ್ ಆಗಿದೆ. ಸೊ ಈಗ ಮತ್ತೊಂದ್ಸಾರಿ ಹೇಳ್ತೀನಿ ಕೇಳಿ ಸೊ ಈ ಎರಡು ಬ್ರಾಕೆಟ್ಸ್ ಇದೆ ಎರಡೂರ ಮಧ್ಯ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು ಯಾವ ತರ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಫಸ್ಟ್ ಬ್ರಾಕೆಟ್ ನ ಫಸ್ಟ್ ಟರ್ಮ್ ಇಂಟು ಸೆಕೆಂಡ್ ಬ್ರಾಕೆಟ್ ಟೋಟಲ್ ಫಸ್ಟ್ ಬ್ರಾಕೆಟ್ ನ ಸೆಕೆಂಡ್ ಟರ್ಮ್ ಅಂಡ್ ಸೈನ್ ಟೋಟಲ್ ಸೆಕೆಂಡ್ ಟರ್ಮ್ ಅಗೈನ್ ಇಟ್ ಇಸ್ ಸೇಮ್ ಫಸ್ಟ್ ಬ್ರಾಕೆಟ್ ನ ಫಸ್ಟ್ ಟರ್ಮ್ ಟೋಟಲ್ ಸೆಕೆಂಡ್ ಟರ್ಮ್ ಫಸ್ಟ್ ಬ್ರಾಕೆಟ್ ನ ಸೆಕೆಂಡ್ ಟರ್ಮ್ ಅಂಡ್ ಸೈನ್ ಅಂಡ್ ಟೋಟಲ್ ಸೆಕೆಂಡ್ ಟರ್ಮ್. So now multiply x into x, x square, x into 1, x. So now it is multiplied by minus 2, minus 2 into x, minus 2x, minus into plus, minus. So 2 ones are 2. X into x, x square, x into 3, 3x, minus x, minus 3. Okay. So ಈಗ ನಾನು ಹೇಳ್ತಿದ್ದೀನಿ LHS RHS ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಸೇಮ್ ಟರ್ಮ್ ಇರಬೇಕು ಎರಡು ಕಡೆ ಅಂಡ್ ಸೇಮ್ ಸೈನ್ ಇರ್ಬೇಕು ಹಿಂದೆ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಇದು ಸೇಮ್ ಟರ್ಮ್ ಕ್ಯಾನ್ಸಲ್. ಸೊ ನೋಡ್ರಿ ಇದು minus 2x ಅಲ್ಲಿ ಪ್ಲಸ್ ಎಕ್ಸ್ ಹೋದ್ರೆ minus x minus 2 ಪ್ಲಸ್ 3x ಅಲ್ಲಿ minus x ಹೋದ್ರೆ 2x minus 3 ಆ ಎಷ್ಟು ಟರ್ಮ್ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬರ್ರಿ ಪ್ಲಸ್ 2x ಈ ಕಡೆಗೆ ಹೋದ್ರೆ minus 2x minus 3 ಈ ಕಡೆಗೆ ಹೋದ್ರೆ ಪ್ಲಸ್ 3 ನಾವು ಇಟ್ ಈಸ್ 0. ಈಗ xx ಟರ್ಮ್ ಒಂದ್ ಕಡೆ ಮಾಡ್ರಿ minus x minus 2x minus 2 plus 3 ಇವೆರಡು ಮೈನಸ್ ಇಂದ ಆಡ್ ಮಾಡಬೇಕು ಇಟ್ ಈಸ್ minus 3x plus 3 ನಲ್ಲಿ minus 2 ಹೋದ್ರೆ plus 1. So now it is a quadratic equation. No, sir. Sorry, it is not in the form of ಬರ್ಬಿಡ್ರಿ ಯಾವ್ದು quadratic equation ಅಲ್ಲ ಅದಕ್ಕೆ ಬರಿಬೇಕು it is not in the form of power 2 ಇದ್ರೆ ಡೈರೆಕ್ಟ್ quadratic equation ಅಂತ ಬರೆದ್ಬಿಡ್ರಿ power 2 ಇರ್ಲಿಲ್ಲ ಅಂದ್ರೆ it is not in the form of ax square plus bx plus c is equal to 0. ಅದೇನದು ಏನದು Quadratic equation. quadratic equation. It is not in the form of ax square small letter
plus bx plus c is equal to 0. Therefore, this is not a quadratic equation. This is not a quadratic equation. This is not a quadratic equation. So now it is clear. Yes, sir. ಯಾರಿಗಾರ ಡೌಟ್ ಇದೆಯಾ PS? No, sir. ಯಾರಿಗೆ ಡೌಟ್ ಇದ್ರು ನನಗೆ 100 ಜನ ಇದ್ರು ನನ್ನ ಕಾನ್ಸಂಟ್ರೇಷನ್ ಒಂದೇ ತರ ಇರ್ತತೆ. ನೀವು ಅದ್ರ ಬಗ್ಗೆ ಬಾದರ್ ಮಾಡ್ಬೇಡ್ರಿ. ನೀವು ಕಲಿಬೇಕಾದ್ರೆ ಏನ್ ಡೌಟ್ಸ್ ಬಂತು ಅದನ್ನ 100 ಸಾರಿ ಕೇಳ್ರಿ. ಆಯ್ತಲ್ಲ? Yes, sir. ರಚನಾ, ವಂದನ, ಆಮೇಲೆ ಎರೆಚಿಕ್ಕನಹಳ್ಳಿಯರು, ವಾಗ್ದೇವಿಯರು, ತರಳು ಬಾಳರು, ಮತ್ತೆ ಯಾರಾದ್ರೂ ನಮ್ಮ ಜೊತೆಗೆ ಈಗ ಕ್ಯಾತ್ನಹಳ್ಳಿ, ದಿದ್ಗಿ, ಯಾರಿಗೆ ಎಲ್ಲಿ ಡೌಟ್ ಬರುತ್ತಲ್ಲ ಕೇಳ್ಕೋಬೇಕು. ಅದ್ ನೋಡ್ರಿ, ಈಗ ಇವತ್ತು ಒಂದು ಶಿಕ್ಷಣಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನೀವು ತಿಳ್ಕೊಳ್ಳಿ ಅಷ್ಟೇ. ಅದ್ ಅರ್ಥ ಮಾಡ್ಕೊಂಡ್ರೆ ನೀವ್ ಯಾರು ಕ್ಲಾಸ್ ತಪ್ಸ್ಕೊಳಲ್ಲ. ಓಕೆ, ಸೊ ನೀವೆಲ್ಲರೂ ವಿಡಿಯೋನ ಒಂದು ನಿಮಿಷ ಬೈಟ್